ಸ್ನೇಹಿತರೆ, ಇವತ್ತು ಮೇ 7. ಕಳೆದ 24 ಗಂಟೆಗಳಲ್ಲಿ ಜಗತ್ತಿನಲ್ಲಿ ಏನೆಲ್ಲ ನಡೆದಿದೆ? ಐಐಟಿ ಮದ್ರಾಸ್ ತನ್ನ ಮೊದಲ ಅಂತಾರಾಷ್ಟ್ರೀಯ ಸಂಶೋಧನಾ ಕೇಂದ್ರವನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಮೆನ್ಲೋ ಪಾರ್ಕ್ನಲ್ಲಿ ಆರಂಭಿಸಿದೆ. ಇದು ಡೀಪ್ ಟೆಕ್ ಸ್ಟಾರ್ಟ್ಅಪ್ಗಳಿಗೆ ದೊಡ್ಡ ವೇದಿಕೆಯಾಗಲಿದೆ. ಭಾರತ ಮತ್ತು ಜಪಾನ್ ದೇಶಗಳು ಕ್ವಾಂಟಮ್ ಸೈನ್ಸ್ ಮತ್ತು ಹೆಲ್ತ್ ರಿಸರ್ಚ್ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕರಿಸಲು ದೆಹಲಿಯಲ್ಲಿ ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿವೆ. ಆರ್ ಬಾಲಸುಬ್ರಹ್ಮಣ್ಯಂ ಮತ್ತು ಕೆ.ವಿ. ರಾಜು ಅವರು ನೀತಿ ಆಯೋಗದ ನೂತನ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ. ಆಂಧ್ರಪ್ರದೇಶದ ತಾಡಿಪತ್ರಿಯಲ್ಲಿ 16ನೇ ಶತಮಾನದ ತೆಲುಗು ಶಾಸನ ಪತ್ತೆಯಾಗಿದ್ದು, ಇದು ವಿಜಯನಗರದ ಕಾಲದ ಇತಿಹಾಸದ ಮೇಲೆ ಬೆಳಕು ಚೆಲ್ಲಲಿದೆ. ಭಾರತದ ಸಾಂಬಾರು ಪದಾರ್ಥಗಳ ಸ್ಪೈಸ್ ಇಂಡಸ್ಟ್ರಿ ಅಭಿವೃದ್ಧಿಗಾಗಿ ನೆದರ್ಲ್ಯಾಂಡ್ ದೇಶವು ಭಾರತದೊಂದಿಗೆ ಕೈಜೋಡಿಸಿದೆ. ಐಐಟಿ ಮದ್ರಾಸ್ ಅಮೆರಿಕದಲ್ಲಿ ಸೆಂಟರ್ ತೆರೆಯುವುದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಅಲ್ವಾ? ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಪ್ರತಿದಿನ ಇಂತಹ ಅಪ್ಡೇಟ್ಸ್ಗಳಿಗಾಗಿ ಸಿಂಪ್ಲಿ ಎಕ್ಸ್ಪ್ಲೈನ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ.